ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರುವುದು ನಿಮ್ಮದೇ ಆದ ಗೀತಸಾರ ಚಾನಲ್. ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವು ನಿಮ್ಮ ಜೀವನಕ್ಕೆ ದೀಪದಂತೆ ಬೆಳಕು ನೀಡುತ್ತದೆ. ಇಂದು ನಾವು ಅರ್ಜುನನ ಹೃದಯದ ಆಳವಾದ ನೋವು, ಅವನ ಧರ್ಮದ ಸಂಕಟವನ್ನು ತೋರಿಸುವ ಅತ್ಯಂತ ಮಹತ್ವದ ಶ್ಲೋಕವನ್ನು ನೋಡೋಣ. ಯುದ್ಧ ಭೂಮಿಯಲ್ಲಿ ನಿಂತು ತನ್ನದೇ ಬಂಧುಗಳನ್ನು ಎದುರಿಸಿ ಅವನು ಒಳಗೊಳಗೆ ಕರಗುತ್ತಿರುವ ಕ್ಷಣವನ್ನು ಈ ಶ್ಲೋಕ ಬಹಳ ಸ್ಪಷ್ಟವಾಗಿ ತೋರಿಸುತ್ತದೆ. ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 35. ನಿಹತ್ಯ ಧಾತರಾಷ್ಟ್ರನಃ ಕ ಪ್ರೀತಿ ಸ್ಯಾಜನಾರ್ದನ ಪಾಪಮೇವಷ್ಟಯೇದಸ್ಮಾನ್ ಅತ್ವೈತಾನಾತಾಯಿನಃ. ಆಳವಾದ ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನನ್ನು ಜನಾರ್ದನ ಎಂದು ಕರೆಯುತ್ತಾನೆ. ಅಂದರೆ ಜನರ ನೋವನ್ನು ಅರಿಯುವವನು. ಅರ್ಜುನನ ಹೃದಯವು ನೋವಿನಿಂದ ತುಂಬಿದೆ. ಅವನು ಹೇಳುತ್ತಾನೆ, ನನ್ನ ಸಂಬಂಧಿಗಳಾದ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನನಗೆ ಯಾವ ಸಂತೋಷ ಸಿಗುತ್ತದೆ? ಇಲ್ಲಿ ಅರ್ಜುನನು ಯೋಧನಾಗಿ ಯೋಚಿಸುತ್ತಿಲ್ಲ, ಮನುಷ್ಯನಾಗಿ ಯೋಚಿಸುತ್ತಿದ್ದಾನೆ. ಯುದ್ಧದಲ್ಲಿ ಗೆಲ್ಲಬಹುದು, ಸಿಂಹಾಸನ ಸಿಗಬಹುದು, ಆದರೆ ಮನಸ್ಸಿನ ಶಾಂತಿ ಅದು ಸಿಗುತ್ತದೆಯೇ? ಇಲ್ಲ. ಅರ್ಜುನನಿಗೆ ತಿಳಿದಿದೆ, ಅವರು ತಪ್ಪು ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಆದರೂ ಅವರು ನನ್ನ ರಕ್ತ ಸಂಬಂಧಿಗಳು. ಅವರನ್ನು ಕೊಂದರೆ ಪಾಪ ನನ್ನ ಆತ್ಮಕ್ಕೆ ಅಂಟಿಕೊಳ್ಳುತ್ತದೆ ಎಂದು ಅವನು ಭಯಪಡುತ್ತಾನೆ. ಇಲ್ಲಿ ಒಂದು ದೊಡ್ಡ ಸತ್ಯ ಇದೆ. ಜಗತ್ತಿನಲ್ಲಿ ಅನೇಕ ಜನರು ನಾನು ಸರಿ, ಅವರು ತಪ್ಪು ಎಂದು ಹೋರಾಡುತ್ತಾರೆ. ಆದರೆ ಅರ್ಜುನನು ಹೇಳುತ್ತಿರುವುದು, ನಾನು ಸರಿ ಇದ್ದರೂ ನನ್ನ ಹೃದಯಕ್ಕೆ ನೋವಾದರೆ ಅದು ಧರ್ಮವಲ್ಲ. ಈ ಶ್ಲೋಕದಲ್ಲಿ ಯುದ್ಧದ ಹೊರಗಡೆಯ ಯುದ್ಧ ಆರಂಭವಾಗುತ್ತದೆ. ಅದು ಆತ್ಮದ ಯುದ್ಧ, ಧರ್ಮ ಮತ್ತು ಭಾವನೆಗಳ ಮಧ್ಯೆ ನಡೆಯುವ ಯುದ್ಧ. ಜೀವನದ ಸಂದೇಶ. ನಮ್ಮ ಜೀವನದಲ್ಲೂ ಇದೇ ನಡೆಯುತ್ತದೆ. ಕೆಲವೊಮ್ಮೆ ನಾವು ಗೆಲ್ಲಬಹುದು, ಆದರೆ ನಮ್ಮ ಮನಸ್ಸು ಸೋಲುತ್ತದೆ. ಒಬ್ಬರನ್ನು ನೋಯಿಸಿ ಹಣ ಗಳಿಸಬಹುದು, ಒಬ್ಬರನ್ನು ತುಳಿದು ಹುದ್ದೆ ಪಡೆಯಬಹುದು, ಆದರೆ ರಾತ್ರಿ ನಿದ್ದೆ ಬರುತ್ತದೆಯೇ? ಅರ್ಜುನನು ನಮಗೆ ಕಲಿಸುವ ಪಾಠವೇ ಇದು. ಯಾವುದೇ ಗೆಲುವು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡರೆ ಅದು ಸೋಲು. ಧರ್ಮ ಅಂದರೆ ಹೊರಗಿನ ನಿಯಮವಲ್ಲ, ಒಳಗಿನ ಸತ್ಯ. ಸ್ನೇಹಿತರೆ, ಈ ಶ್ಲೋಕ ನಮಗೆ ಹೇಳುತ್ತದೆ, ನೀವು ಮಾಡುವ ಪ್ರತಿಯೊಂದು ಕಾರ್ಯವು ನಿಮ್ಮ ಆತ್ಮದ ಮುಂದೆ ನಿಲ್ಲಬೇಕು. ನಿಮ್ಮ ಹೃದಯ ಇದು ತಪ್ಪು ಎಂದು ಹೇಳಿದರೆ, ಜಗತ್ತು ಇದು ಸರಿ ಎಂದರೂ ಅದು ಸರಿಯಲ್ಲ. ಅರ್ಜುನನ ಈ ಸಂಕಟವೇ ನಮ್ಮೆಲ್ಲರ ಜೀವನದಲ್ಲೂ ಪ್ರತಿದಿನ ನಡೆಯುತ್ತಿದೆ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.